ನಮಸ್ತೆ. ಆಯುಷ್ ಟಿವಿಯ ವೀಕ್ಷಕರಿಗೆಲ್ಲ ಮನೆ ಮದ್ದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ದಿನನಿತ್ಯ ಏನು ಸೇವಿಸ್ತಾ ಬರ್ತೀವಿ ಅಥವಾ ಕುಡಿತಾ ಇರ್ತೀವಿ ಅದರಿಂದಾನೇ ಆಗಿರುತ್ತೆ ನಾನಾ ರೀತಿಯ ಪ್ರಾಬ್ಲಮ್ಸ್ಗಳಿಗೆ ಒಂದು ಮೂಲ ಕಾರಣ ಅನ್ನೋದು. ಸೊ ಆ ಮೂಲ ಕಾರಣ ಏನು ಅಂತ ತಿಳ್ಕೊಂಡ್ರೆ ನಾನಾ ರೀತಿಯ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಕೂಡ ಸಿಗ್ತಾ ಹೋಗುತ್ತೆ. ನಾವು ದಿನನಿತ್ಯ ಹೊರಗಡೆ ಹೋಟೆಲಲ್ಲಿ ಆಗಿರ್ಬೋದು ಅಥವಾ ಹೊರಗಡೆ ಸಿಗುವಂಥ ಫುಡ್ಡನ್ನು ಸೇವಿಸ್ತಾ ಬರ್ತೀವಿ. ಸೊ ಅದು ಹೈಜೀನ್ ಕೂಡ ಇರೋದಿಲ್ಲ ಕೆಲವೊಂದು ಕಡೆ ಎಲ್ಲ ಕಡೆ ಅಂತ ಹೇಳೋದಿಲ್ಲ, ಕೆಲವೊಂದು ಕಡೆ ಹೈಜೀನ್ ಇರೋದಿಲ್ಲ. ಸೊ ಹೈಜೀನ್ ಇಲ್ಲದೆ ಇರೋ ಫುಡ್ಡನ್ನು ಸೇವಿಸ್ತೀವಿ, ಯಾವುದೋ ಕರೆದಿರುವಂಥ ಎಣ್ಣೆಯಲ್ಲೇ ಅವ್ರು ಮಾಡಿರ್ತಾರೆ ಅದನ್ನು ಸೇವಿಸಿರ್ತೀವಿ. ಸೊ ಅದೆಲ್ಲ ಫುಡ್ ಪಾಯ್ಸನಿಂಗ್ಗೆ ಕಾರಣ ಆಗ್ತಾ ಹೋಗುತ್ತೆ. ಸೊ ಈ ಫುಡ್ ಪಾಯ್ಸನಿಂಗ್ ಪ್ರಾಬ್ಲಮ್ ಹೋಮ್ ರೆಮಿಡಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ. ಜಸ್ಟ್ ನಾನೀಗ 3 ಇಂಗ್ರೀಡಿಯೆಂಟನ್ನು ತೊಗೊಂಡಿದ್ದೀನಿ: ಹಾಲು, ಏಲಕ್ಕಿ ಮತ್ತು ಜೇನುತುಪ್ಪ. ಸೊ ನಾನು ಮೊದಲನೇದಾಗಿ ತೊಗೊಂಡಿರೋದು ಏಲಕ್ಕಿ ಒಂದಿದ್ರೆ ಸಾಕು, ಬೇಕಾದಷ್ಟು ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಆ್ಯಂಡ್ ಏಲಕ್ಕಿಯಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರೋದ್ರಿಂದ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ನಾನಾ ರೀತಿಯ ವಿಟಮಿನ್ಸ್, ನ್ಯೂಟ್ರಿಯೆಂಟ್ಸ್ ಎಲ್ಲನೂ ಇರೋದ್ರಿಂದ ಹೊಟ್ಟೆ ಸಂಬಂಧಿತ ಯಾವುದೇ ಪ್ರಾಬ್ಲಮ್ ಇದ್ದರೂ ಕೂಡ ಹೋಗ್ಲಾಡ್ಸೋದಕ್ಕೆ ಏಲಕ್ಕಿ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಆ್ಯಂಡ್ ಫುಡ್ ಪಾಯ್ಸನಿಂಗ್ ಅಂತೂ ಮಾಡಿಸಿರುವಂಥ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಇದು ಫುಡ್ ಪಾಯ್ಸನಿಂಗ್ ಹೋಗ್ಲಾಡ್ಸೋದಕ್ಕೆ ರಾಮಬಾಣ ಅಂತಾನೂ ಹೇಳ್ಬೋದು. ನೆಕ್ಸ್ಟ್ ನಾವು ಬಳಸ್ತಾ ಇರೋದು ಹಾಲಿನಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಲ್ಯಾಕ್ಟಿಕ್ ಆ್ಯಸಿಡ್ ಇದೆ ಮತ್ತು ಕ್ಯಾಲ್ಶಿಯಂ ಅಂಶ ಇದೆ. ಇದು ಕೂಡ ನಮ್ಮ ಬೋನನ್ನು ಸ್ಟ್ರಾಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದು ಕೂಡ ನಾವು ಇವಾಗ ಫೀವರ್ ಏನಾದರೂ ಇದ್ದರೆ ಅಥವಾ ನಮಗೆ ಜ್ವರ ಏನಾದರೂ ಇದ್ದರೆ ನಾವು ಬೇರೆ ಯಾವ ಅನ್ನನೂ ಕೇಳೋಲ್ಲ, ಹಾಲು ಅನ್ನ ಇದ್ದರೆ ಸಾಕು ಅಂತೀವಿ. ಅಷ್ಟು ಸ್ಮೂತ್ ಆದ ಮೈಲ್ಡ್ ಆದ ಒಂದು ಬ್ಯಾಲೆನ್ಸ್ ಡಯಟ್ ಮಾಡೋದಕ್ಕೆ ಇದು ಒಂದು ಒಳ್ಳೆಯ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾವು ತಗೊಳ್ತಾ ಇರೋದು ಜೇನುತುಪ್ಪದಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ವಿಟಮಿನ್ ಎ ಆಗಿರ್ಬೋದು, ವಿಟಮಿನ್ ಸಿ ಆಗಿರ್ಬೋದು, ವಿಟಮಿನ್ ಇ ಆಗಿರ್ಬೋದು, ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್, ಆಂಟಿಬಯೋಟಿಕ್ ಪ್ರಾಪರ್ಟೀಸ್ ಪ್ರತಿಯೊಂದು ಇದರಲ್ಲಿ ಹೆಚ್ಚಾಗೇ ಇದೆ. ಸೊ ಇದನ್ನು ನಾವು ನಮ್ಮ ಈ ರೆಮಿಡಿಯಲ್ಲಿ ಬಳಸೋದ್ರಿಂದ ನಾನಾ ರೀತಿಯ ಬೆನಿಫಿಟ್ಸ್ಗಳು ನಮ್ಮ ಹೆಲ್ತ್ಗೆ ಸಿಗ್ತಾ ಹೋಗುತ್ತೆ. ಇದು ಬರೀ ಸ್ವೀಟ್ನರ್ ಆಗಿ ಕೆಲಸ ಮಾಡೋದಿಲ್ಲ, ಮೆಡಿಕಲ್ ಪ್ರಾಪರ್ಟಿ ಆಗು ಕೂಡ ಕೆಲಸ ಮಾಡುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ನಾವು ಸ್ಟವ್ ಮೇಲೆ ಒಂದು ಸ್ವಲ್ಪ ಹಾಲನ್ನು ಬಿಸಿ ಮಾಡ್ಕೊಳ್ಳೋಣ. ಇದು ನಾರ್ಮಲ್ ಹಾಲು, ನಾವು ಟೀ ಕಾಫಿಗೆ ಏನು ಬಳಸ್ತೀವಿ ಅದೇ ಹಾಲು. ಅದಕ್ಕೆ ನಾವು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ಸೊ ಹಾಲು ಮತ್ತು ನೀರು ಎರಡು ಸಮವಾಗಿ ಹಾಕಿ ಇದನ್ನು ಇವಾಗ ಕುದಿಯೋಕೆ ಇಟ್ಟಿದ್ದೀನಿ. ಇದಕ್ಕೆ ನಾವು ಇವಾಗ ಏಲಕ್ಕಿ ಕಾಯಿ ಅಂತ ಏನಿದೆ ಇದು ಬಿಡಿಸೋದೇನು ಬೇಕಾಗಿಲ್ಲ, ಜಸ್ಟ್ ಸುಮ್ಮನೆ ಈ ಥರ ಓಪನ್ ಮಾಡಿ ಆ ಕಾಳುಗಳು ಕಾಣೋ ರೀತಿ ಇದನ್ನು ಹೀಗೆ ಹಾಕಬೇಕಾಗುತ್ತೆ. ಸಿಪ್ಪೆ ಬಿಸಾಕೋದೇನು ಬೇಕಾಗಿಲ್ಲ, ಬಿಕಾಸ್ ಇದರಲ್ಲೂ ಕೂಡ ಸಿಪ್ಪೆಯಲ್ಲೂ ಕೂಡ ಮೆಡಿಸಿನಲ್ ಪ್ರಾಪರ್ಟೀಸ್ ಹೆಚ್ಚಾಗೇ ಇದೆ. ಸೊ ಯಾವುದು ಬಿಡಿಸೋದು ಬೇಕಾಗಿಲ್ಲ, ನಾವು ಹೀಗೆ ಸಿಪ್ಪೆ ಸಮೇತನೇ ಹಾಕೋಣ. ಜಸ್ಟ್ ಸುಮ್ಮನೆ ಹೀಗೆ ಬ್ಲ್ಯಾಕ್ ಕಾಳು ಕಾಣೋ ಹಾಗೆ ಓಪನ್ ಮಾಡಿದ್ರೆ ಸಾಕು. ಒಂದು 4ರಿಂದ 5 ಏಲಕ್ಕಿ ಕಾಯಿನ ಹಾಕೊಳ್ಳೋಣ. ಹಾಲು ಕುದೀತಾ ಇದೆ, ಈಗ ಇದಕ್ಕೆ ನಾನು ಏಲಕ್ಕಿ ಕಾಯಿ ಹಾಕೋತೀನಿ. ಏಲಕ್ಕಿ ಹಾಕಿದ್ದೀನಿ, ಅದು ಕುದೀತಾ ಇದೆ. ಅದು ಕುದಿಯೋವರೆಗೂ ಸ್ವಲ್ಪ ವೆಯ್ಟ್ ಮಾಡೋಣ. ಈಗ ಇದು ಕಂಪ್ಲೀಟಾಗಿ ಆಗಿದೆ. ಇದನ್ನು ನಾವಿವಾಗ ಫಿಲ್ಟರ್ ಮಾಡಿಕೊಂಡು ಒಂದು ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ಫುಡ್ ಪಾಯ್ಸನಿಂಗ್ ಹೋಮ್ ರೆಮಿಡಿ ಮಿಲ್ಕ್ ಏನಿದೆ ಸ್ವಲ್ಪ ಹಾರಿದೆ, ಅದಕ್ಕೆ ನಾವು ಒಂದು ಸ್ವಲ್ಪ ಜೇನುತುಪ್ಪ ಸೇರಿಸ್ಕೊಳ್ಳೋಣ. ತುಂಬ ಸ್ವೀಟು ಬೇಡ. ಇದು ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಪಾಯಸ ಸ್ಮೆಲ್ಲೇ ಬರ್ತಿದೆ. ಖೀರ್ ಅಂತ ನಾವೇನು ಕುಡಿತೀವಿ ಅದ್ರ ಸ್ಮೆಲ್ಲೇ ಬರ್ತಿದೆ. ಕುಡಿಯೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ. ಮಕ್ಕಳಲ್ಲಾಗಿರ್ಬೋದು, ದೊಡ್ಡವರಲ್ಲಾಗಿರ್ಬೋದು, ಫುಡ್ ಪಾಯ್ಸನ್ ಆಗಿದೆ ಅಥವಾ ವಾಮಿಟ್ ಮಾಡ್ತಾ ಇದ್ದಾರೆ, ಏನೇ ತಿಂದರೂ ವಾಮಿಟ್ ಆಗ್ತಿದೆ, ಅಸಿಡಿಟಿ ಆಗಿದೆ ಅಥವಾ ಫುಡ್ ಸ್ಮೆಲ್ ನೋಡಿದ್ರೇ ವಾಮಿಟ್ ಬರ್ತಿದೆ ಅಂದರೆ ಅದು ಫುಡ್ ಪಾಯ್ಸನ್ನೇ ಆಗಿರುತ್ತೆ. ಸೊ ತಕ್ಷಣ ನೀವು ಯಾವುದೇ ಟ್ಯಾಬ್ಲೆಟ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಡಾಕ್ಟರ್ ಹತ್ರ ಓಡೋ ಅಂಥ ಅವಶ್ಯಕತೆನೂ ಇಲ್ಲ. ಇದನ್ನು ನೀವು ಮಾಡಿ ಜಸ್ಟ್ ಕೊಡಿ, ಹಾಫ್ ಆನ್ ಅವರಲ್ಲಿ ಕಂಪ್ಲೀಟಾಗಿ ಅವರು ಸರಿ ಹೋಗ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಸಿಂಪಲ್ ಸ್ಟೆಪ್ಪನ್ನು ಫಾಲೋ ಮಾಡಿಕೊಂಡು ತುಂಬ ಮನೆಯಲ್ಲಿ ಸಿಗುವಂಥ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ದೊಡ್ಡ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನನ್ನು ಕಂಡುಕೊಳ್ಬೋದು. ನೀವು ಸಹ ಈ ಸಿಂಪಲ್ ಆದ ಹೋಮ್ ರೆಮಿಡಿಯನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಈಗ ಕಾರ್ಯಕ್ರಮನ ಮುಗಿಸೋವಂಥ ಸಮಯ ಅಂತಂದರೆ ಕ್ವಿಕ್ ಟಿಪ್ನ ಸಮಯ. ಇವತ್ತಿನ ಕ್ವಿಕ್ ಟಿಪ್ ಏನಪ್ಪ ಅಂತಂದರೆ, ಯೂಶಲ್ ಆಗಿ ಎಲ್ಲರಲ್ಲೂ ಈ ಸ್ಕಿನ್ ಟ್ಯಾಕ್ಸ್ ಅನ್ನೋದು ಇರುತ್ತೆ. ಸಣ್ಣ ಗುಳ್ಳೆಗಳ ಥರ ಆಗಿರುತ್ತೆ, ಬಟ್ ಅದು ಸ್ಕಿನ್ಗೆ ಅಟ್ಯಾಚ್ ಆಗಿರುತ್ತೆ. ಅದು ನೀವು ಕಿತ್ತರೂ ಬರೋದಿಲ್ಲ, ಅಂದರೆ ಪಿಂಪಲ್ಸ್ ಥರ ಇರೋದಿಲ್ಲ. ಸ್ಕಿನ್ ಟ್ಯಾಕ್ಸ್ ಅಂತಾರೆ ಅದನ್ನು, ಕನ್ನಡದಲ್ಲಿ ನರಗುಳ್ಳೆಗಳು ಅಂತ ಹೇಳ್ತಾರೆ. ಸೊ ಅದು ಕಣ್ಣತ್ರ ಆಗಿರುತ್ತೆ, ಹಿಲ್ಲಾಗಿರುತ್ತೆ, ಯೂಶಲಿ ಕತ್ತಿನ ಭಾಗದಲ್ಲಿ ಆ್ಯಂಡ್ ನಿಮ್ಮ ಸೊಂಟದಲ್ಲಾಗಿರ್ಬೋದು ಆ್ಯಂಡ್ ಅಂಡರ್ ಆರ್ಮ್ಸ್ಗಳಲ್ಲಿ ಎಲ್ಲ ಕಡೆನೂ ಅದಾಗಿರುತ್ತೆ. ಅದನ್ನು ಯೂಶಲಿ ಒಬ್ಬೊಬ್ಬರು ಅಂದರೆ ಪಿನ್ನಿಂದ ಇದು ಮಾಡಿಸಿ ತೆಗಿಸ್ತಾರೆ ಸ್ಕಿನ್ ಡಾಕ್ಟರ್ಸ್ಗಳ ಹತ್ರ. ಆ್ಯಂಡ್ ನಾನಾ ರೀತಿಯ ಕ್ರೀಮ್ಗಳನ್ನು ಹಾಕ್ತಾರೆ, ಬಟ್ ಅದರಲ್ಲೆಲ್ಲ ಯೂಸ್ ಇಲ್ಲ. ನೀವು ಜಸ್ಟ್ ಮನೆಯಲ್ಲೇ ಒಂದು ಕ್ವಿಕ್ ಟಿಪ್ಪನ್ನು ಟ್ರೈ ಮಾಡೋದ್ರಿಂದ ನೀವು ಬೆಳಗ್ಗೆ ಅಷ್ಟೊತ್ತಿಗೆ ಅದು ಕಂಪ್ಲೀಟಾಗಿ ಮಾಯ ಆಗಿರುತ್ತೆ ಅಂತ ಹೇಳ್ಬೋದು. ಅದಕ್ಕೆ ನೀವು ರಾತ್ರಿ ಮಲಗಬೇಕಾದ್ರೆ ನೀವು ಕೈಯಲ್ಲಿ ಮಿಕ್ಸ್ ಮಾಡೋದು ಬೇಡ, ಜಸ್ಟ್ ಏನಾದರೂ ಒಂದು ಕಡ್ಡಿಯಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಸೋಡಾ
ಮತ್ತು ಸ್ವಲ್ಪ ಸುಣ್ಣ, ಎಲೆ ಅಡಿಕೆ ಜೊತೆ ಏನು ತಿಂತಿರಲ್ಲ ಸುಣ್ಣ, ಆ ಸುಣ್ಣ ಮತ್ತು ಸೋಡಾ, ಅಡುಗೆ ಸೋಡಾ ಎರಡನ್ನು ಸ್ವಲ್ಪ ಮಿಕ್ಸ್ ಮಾಡಿ ಈಕ್ವಲ್ ಕ್ವಾಂಟಿಟಿಯಲ್ಲಿ ಮಿಕ್ಸ್ ಮಾಡಿ, ನೀವು ಕೈ ಬಳಸೋದು ಬೇಡ ಅದಕ್ಕೆ, ಬಿಕಾಸ್ ಅದು ಸುಟ್ಟಂಗೆ ಆಗುತ್ತೆ. ಅದನ್ನು ತಗೊಂಡು ನೀವು ಅದೇ ಸ್ಟಿಕ್ಕಲ್ಲಿ ನಿಮಗೆ ಎಲ್ಲಿ ಸ್ಕಿನ್ ಟ್ಯಾಗ್ ಆಗಿರುತ್ತೆ ಅದ್ರ ಮೇಲೆ ಇಡೋದ್ರಿಂದ ಅದು ಬೆಳಗ್ಗೆ ಅಷ್ಟೊತ್ತಿಗೆ ಕಂಪ್ಲೀಟಾಗಿ ಉದ್ರೋಗಿರುತ್ತೆ. ಆ್ಯಂಡ್ ಅದ್ರ ಪಕ್ಕದಲ್ಲೆಲ್ಲ ಹಚ್ಚೋದು ಬೇಡ, ಬಿಕಾಸ್ ಅದು ಸ್ವಲ್ಪ ಸುಟ್ಟಂಗೆ ಆಗುತ್ತೆ, ಬ್ಲ್ಯಾಕ್ ಮಾರ್ಕ್ ಆಗಿಬಿಡುತ್ತೆ. ಅದು ಎಲ್ಲಿದೆಯೋ ಅಲ್ಲಿ ಮಾತ್ರ ಹಚ್ಚೋದ್ರಿಂದ ಸ್ಕಿನ್ ಟ್ಯಾಗ್ಗಳು ಕಂಪ್ಲೀಟಾಗಿ ಮಾಯ ಆಗುತ್ತೆ ಅಂತಲೇ ಹೇಳ್ಬೋದು. ನೀವು ಸಹ ಈ ಸಿಂಪಲ್ ಆದ ಕ್ವಿಕ್ ಟಿಪ್ಪನ್ನು ಸಹ ಟ್ರೈ ಮಾಡಿ. ಮತ್ತಷ್ಟು ಓಮ್ ರೆಮಿಡಿ ಮತ್ತು ಕ್ವಿಕ್ ಟಿಪ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಯಾವುದೇ ರೀತಿಯ ಓಮ್ ರೆಮಿಡಿ ಬೇಕಾದಲ್ಲಿ ನಮಗೆ ತಿಳಿಸ್ಬೋದು, ನಾವು ಅದನ್ನು ನಿಮಗೆ ಕಾರ್ಯಕ್ರಮದ ಮುಖಾಂತರ ಪ್ರಸಾರ ಮಾಡ್ತೀವಿ. ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ, ಉತ್ತಮ ಜೀವನ ಶೈಲಿಗಾಗಿ.